ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೇರವಾಗಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಬೇಕು ಅಂತೇಳಿ ಆದಿತ್ಯ ಠಾಕ್ರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೋಗ್ತಾರೆ ಹುಚ್ಚುಚ್ಚಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ 3 ಪೈಸದ ಬೆಲೆ ಇಲ್ಲ. ಅವ್ರು ಸೋತಿದ್ದಾರಲ್ಲ ಮಹಾರಾಷ್ಟ್ರ ಚುನಾವಣೆಯಲ್ಲಿ, ಮಾನ ಮರ್ಯಾದೆ ಇಲ್ದಿರ ಹೇಳಿದ್ದಾರೆ. ಇದು ಕೇಂದ್ರಾಡಳಿತ ಪ್ರದೇಶ ಮಾಡೋ ಅಂತಲ್ಲ, ಇದು ಅವಿಭಾಜ್ಯ ಅಂಗ. ಇಲ್ಲಿ ವಿಧಾನಸೌಧ ಇದೆ, ಎಲ್ಲ ಇದೆ, ಅಭಿವೃದ್ಧಿ ಇದೆ, ಯಾರೂ ಕೇಳ್ತಾ ಇಲ್ಲ. ಅವ್ರ ಸೋಲಿಗೋಸ್ಕರ ಇದನ್ನು ಮರೆಮಾಚ್ತಾ ಇದ್ದಾರೆ. ಸಂದರ್ಭ ಹೋರಾಟಕ್ಕೆ ರೆಡಿ ಇದ್ದೀರಿ? ಹಾಗಾದ್ರೆ ಹೋರಾಟ ಅಲ್ಲ, ಅವರೊಬ್ಬ ಹುಚ್ಚ. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ಏನು ಸೋಲಿನ ಹತಾಶೆಯಿಂದ, ಮಹಾರಾಷ್ಟ್ರ ಚುನಾವಣೆ ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದ ಹೇಳಿಕೆಯನ್ನು ಕೊಡೋದಲ್ಲ, ಯಾಕೆಂದ್ರೆ ಕರ್ನಾಟಕ ನಮ್ಮದು, ಬೆಳಗಾವಿ ನಮ್ಮದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತು. ಕ್ಯಾಮ್ರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಳಗಾವಿ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೇರವಾಗಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಬೇಕು ಅಂತೇಳಿ ಆದಿತ್ಯ ಠಾಕ್ರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೋಗ್ತಾರೆ ಹುಚ್ಚುಚ್ಚಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ 3 ಪೈಸದ ಬೆಲೆ ಇಲ್ಲ. ಅವ್ರು ಸೋತಿದ್ದಾರಲ್ಲ ಮಹಾರಾಷ್ಟ್ರ ಚುನಾವಣೆಯಲ್ಲಿ, ಮಾನ ಮರ್ಯಾದೆ ಇಲ್ದಿರ ಹೇಳಿದ್ದಾರೆ. ಇದು ಕೇಂದ್ರಾಡಳಿತ ಪ್ರದೇಶ ಮಾಡೋ ಅಂತಲ್ಲ, ಇದು ಅವಿಭಾಜ್ಯ ಅಂಗ. ಇಲ್ಲಿ ವಿಧಾನಸೌಧ ಇದೆ, ಎಲ್ಲ ಇದೆ, ಅಭಿವೃದ್ಧಿ ಇದೆ, ಯಾರೂ ಕೇಳ್ತಾ ಇಲ್ಲ. ಅವ್ರ ಸೋಲಿಗೋಸ್ಕರ ಇದನ್ನು ಮರೆಮಾಚ್ತಾ ಇದ್ದಾರೆ. ಸಂದರ್ಭ ಹೋರಾಟಕ್ಕೆ ರೆಡಿ ಇದ್ದೀರಿ? ಹಾಗಾದ್ರೆ ಹೋರಾಟ ಅಲ್ಲ, ಅವರೊಬ್ಬ ಹುಚ್ಚ. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ಏನು ಸೋಲಿನ ಹತಾಶೆಯಿಂದ, ಮಹಾರಾಷ್ಟ್ರ ಚುನಾವಣೆ ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದ ಹೇಳಿಕೆಯನ್ನು ಕೊಡೋದಲ್ಲ, ಯಾಕೆಂದ್ರೆ ಕರ್ನಾಟಕ ನಮ್ಮದು, ಬೆಳಗಾವಿ ನಮ್ಮದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತು. ಕ್ಯಾಮ್ರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಳಗಾವಿ.